ದೇವಿ ಕೃಪಾ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತು ಕನ್ಯಾ ರಾಶಿಯ ನವೆಂಬರ್ ತಿಂಗಳ ಮಾಸ ಭವಿಷ್ಯ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬನ್ನಿ ನೋಡೋಣ. ಉತ್ತರ ನಕ್ಷತ್ರದ 2-3 ಪಾದಗಳು, ಉತ್ತರ ನಕ್ಷತ್ರದ ಎಲ್ಲಾ 4 ಪಾದಗಳು, ಚಿತ್ತಾ ನಕ್ಷತ್ರದ ಮೊದಲು 2 ಪಾದಗಳು ಬರುತ್ತದೆ. ಈ ಮಿತ್ರ ರಾಶಿಗಳು ಮೇಷ, ಸಿಂಹ, ಮಿಥುನ. ಮಿಥುನ ರಾಶಿಯವರು ಕಟಕ ರಾಶಿಯವರಾಗಿರ್ತಾರೆ. ಹಾಗೆ ನಿಮ್ಮ ಅದೃಷ್ಟದ ಬಣ್ಣ ಹಸಿರು ಆಗಿರುತ್ತೆ, ತಿಳಿ ಹಸಿರು. ಮತ್ತು ನೀವು ಆರಾಧನೆ ಮಾಡಬೇಕಾಗಿರೋದು ವಿಷ್ಣು ಮತ್ತು ರಾಮನ ಆರಾಧನೆ ಮಾಡಬೇಕು. 4, 5, 11, 15, 20, 21, 23 ಈ ದಿನಗಳಲ್ಲಿ ನಿಮಗೆ ಶುಭದಾಯಕವಾಗಿರುತ್ತೆ. ಈ ದಿನದಲ್ಲಿ ರಾಹುಕಾಲ ಬಿಟ್ಟು ನೀವು ಯಾವ ಕೆಲಸ ಬೇಕಾದರೂ ಮಾಡ್ಕೋಬೋದು. ಮತ್ತು ಕನ್ಯಾ ರಾಶಿಯವರಿಗೆ ತುಂಬ ವಿಚಲಿತ ಮನಸ್ಸಿರುತ್ತೆ, ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು ಅಂತೆಲ್ಲ. ಅದು ಈ ತಿಂಗಳು ಸ್ವಲ್ಪ ನಿಮಗೆ ಹೊಸ ದಾರಿ ಸಿಗುತ್ತೆ. ನಿಮಗೆ ಆರೋಗ್ಯ ಸಮಸ್ಯೆ ಆಗಲಿ, ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಈ ತಿಂಗಳು ಒತ್ತಡ ಆಗಿರುತ್ತೆ. ಅದನ್ನು ಸ್ವಲ್ಪ ನೋಡಿಕೊಂಡು ಏನು ಮಾಡಬೇಕು ಅಂತ ನೋಡ್ಕೊಂಡು ಮಾಡಿ. ಮತ್ತು ಯಾವ ಕ್ಷೇತ್ರದಲ್ಲಿರೋರಿಗೆ ಲಾಭದಾಯಕವಾಗಿರುತ್ತೆ ಅಂದರೆ ಚಿನ್ನದ ವ್ಯಾಪಾರಿಗಳಿಗೆ, ಕಬ್ಬಿಣ ವ್ಯಾಪಾರಗಳಿಗೆ, ಮತ್ತು ಸಾಫ್ಟ್ವೇರ್ ಕೆಲಸದಲ್ಲಿ ಮತ್ತು ಶೇರ್ ಮಾರ್ಕೆಟಲ್ಲಿರೋರಿಗೆ ಈ ತಿಂಗಳು ತುಂಬ ಲಾಭದಾಯಕವಾಗಿರುತ್ತೆ. ಕೃಷಿಕರಿಗೆ ಈ ತಿಂಗಳು ಮಿಶ್ರ ಫಲವಾಗಿರುತ್ತೆ. ಮತ್ತು ಎಲ್ಲ ಲಾಭದಾಯಕವಾಗಿದೆ ಅಂತ ಇರುತ್ತೆ, ಬಟ್ ಮಿಶ್ರ ಫಲವಾಗೂ ಇರುತ್ತೆ. ಮತ್ತು ವಿದ್ಯಾರ್ಥಿಗಳಿಗೆ ಈ ತಿಂಗಳು ತುಂಬ ಚೆನ್ನಾಗಿದೆ. ವಿದೇಶ ಪ್ರಯಾಣ ಮಾಡೋರಿಗೂ ತುಂಬ ಚೆನ್ನಾಗಿದೆ. ಮತ್ತು ದುಡ್ಡು ಬಂತು ಅಂತ ಹೇಳಿ ಈ ತಿಂಗಳು ನೀವು ಕಿರೀಟ ಬಂತು ನನಗೆ ಇದು ಮಾಡ್ಕೊಂಬೇಡಿ. ಯಾಕಂದರೆ ದುಡ್ಡು ಯಾವ ಸ್ಪೀಡಲ್ಲಿ ಬರುತ್ತೆ ಆ ಸ್ಪೀಡಲ್ಲಿ ಹೋಗುತ್ತೆ. ಮತ್ತು ನಿಮ್ದು ಏನು ಕ್ಯಾಲ್ಕುಲೇಷನ್ ಇರುತ್ತೆ, ಅಲ್ಲಿಗೆ ಮಾಡೋಣ ಇಲ್ಲಿಗೆ ಮಾಡೋಣ ಅಂತ ಅಂದು ಆ ಕ್ಯಾಲ್ಕುಲೇಷನ್ ಎಲ್ಲ ರಾಂಗ್ ಆಗೋ ಚಾನ್ಸಸ್ ಇರುತ್ತೆ. ಈ ತಿಂಗಳಲ್ಲಿ ಹುಷಾರಾಗಿರಿ. ಕೃಷಿಕರು ಆದಷ್ಟು 3ನೇ ವ್ಯಕ್ತಿಗಳ ಜೊತೆ ಒಲವನ್ನು ತೋರಿಸ್ಬೇಡಿ. ಅವ್ರು ಹೆಲ್ಪ್ ಮಾಡ್ತೀನಿ ಇಲ್ಲ ಇನ್ನೊಂದು ಮಾಡ್ತೀನಿ ಅಂದಾಗ ಸ್ವಲ್ಪ ಅವರಿಂದ ದೂರನೇ ಇರಿ ಈ ತಿಂಗಳು. ಕನ್ಯಾ ರಾಶಿಯಲ್ಲಿ ಚಿತ್ರಕಲೆ ಬಿಡಿಸೋರು, ಸ್ವಲ್ಪ ಕಲೆ ಇರೋ ಜಾಸ್ತಿ ಇರುತ್ತೆ. ಅವರಿಗೆ ಖುಷಿ ಸಿಗುವಂಥದ್ದು, ಹೃದಯಕ್ಕೆ ಖುಷಿ ಸಿಗುವಂಥ ತಿಂಗಳಿದೆ ಈ ತಿಂಗಳು. ಈ ತಿಂಗಳು ನಿಮಗೆ 100ರಲ್ಲಿ 75% ಅಷ್ಟು ಚೆನ್ನಾಗಿದೆ. ಮತ್ತು ವಿದ್ಯಾರ್ಥಿಗಳದ್ದು ನೋಡೋಕೆ ಹೋದರೆ ಅವರು ವಿದ್ಯೆ ಹತ್ತತಾ ಇಲ್ಲ ಅನ್ನೋರು ನಾರ್ತ್ ಅಂದರೆ ಈಶಾನ್ಯ ದಿಕ್ಕಲ್ಲಿ ಕುತ್ಕೊಂಡು ಓದೋದ್ರಿಂದ ಅವರಿಗೆ ವಿದ್ಯೆ ಚೆನ್ನಾಗಿರುತ್ತೆ. ಆರೋಗ್ಯ ಸಮಸ್ಯೆಗೆ ಬಂದರೆ ನೋಡಿದ್ರೆ ಉಸಿರಾಟ ತೊಂದರೆ ಅಂದರೆ ಲಂಗ್ಸ್ ಸಂಬಂಧಪಟ್ಟ ತೊಂದರೆಗಳು ಕಂಡು ಬರ್ಬೋದು. 15ನೇ ತಾರೀಕಿನೇ ನಿಮಗೆ ಸ್ವಲ್ಪ ಸಮಸ್ಯೆ ಜಾಸ್ತಿ ಆಗ್ಬೋದು. ಮತ್ತು ಈ ತಿಂಗಳು ನಿಮಗೆ ಸ್ವಲ್ಪ ಹೊಸ ಮೊಬೈಲ್ ತೊಗೊಳ್ಳೋದು ಇಲ್ಲ ಎಲೆಕ್ಟ್ರಾನಿಕ್ ವಸ್ತು ತೊಗೊಳ್ಳೋದು ಆ ಥರನೂ ನಿಮಗೆ ಈ ಟೈಮಲ್ಲಿ ಇದೆ. ಮತ್ತು ನಿಮಗೆ ಕನ್ಯಾ ರಾಶಿಯವರಿಗೆ ವಿಶೇಷ ಪ್ರಪೋಸಲ್ಸ್ ಸಮೇತ ಬರೋ ಚಾನ್ಸಸ್ ಇರುತ್ತೆ ಈ ತಿಂಗಳು. ಮತ್ತು ಕೋರ್ಟ್ ಕೇಸಿಂದ ಯಾರು ಬಳಸ್ತಿದ್ರೆ ಅವರಿಗೆ ಮಾತುಕತೆಯಲ್ಲೇ ಬಗೆಹರಿಸುವಂಥ ಸಂದರ್ಭ ಸಿಗುತ್ತೆ. ಮತ್ತು ನಿಮ್ಮ ಆರೋಗ್ಯ ಸಮಸ್ಯೆಯಲ್ಲೂ ಒಂದೊಂದು ಸುಧಾರಿಸ್ಕೊಳ್ಳೋಕ್ಕೆ ನಿಮಗೆ ಚಾನ್ಸಸ್ ಸಿಗುತ್ತೆ. ಮತ್ತು ನಿಮಗೆ ಈ ತಿಂಗಳು ಹೊಸ ಚಾನ್ಸಸ್ ಸಿಗುತ್ತೆ. ಮತ್ತು ಪುನಃ ಹೇಳ್ತಾ ಇದ್ದೀನಿ ನಾನು, ದುಡ್ಡು ಬಂತು ಅಂತ ಹೇಳಿ ನೀವು ಖರ್ಚು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಎಷ್ಟೇ ಸ್ಪೀಡ್ ಬಂದರೂ ಅಷ್ಟೇ ಸ್ಪೀಡಾಗಿ ಹೋಗುತ್ತೆ. ಮತ್ತು ನೀವು ಒಳ್ಳೆ ಮನಸ್ಸಿರೋರೆ, ಆದರೆ ಇನ್ನೊಬ್ಬರ ಬಗ್ಗೆ ಸ್ವಲ್ಪ ಕೇರ್ ಕಮ್ಮಿ ಮಾಡಿ ದುಡ್ಡು ಖರ್ಚು ಮಾಡೋದು ಕಡಿಮೆ ಮಾಡ್ಕೊಳ್ಳಿ. ಸರಿ ವೀಕ್ಷಕರೇ, ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.